ಅಮ್ಮ ಅಮ್ಮ ಕೆಲ್ಸ ಸಿಕ್ತಮ್ಮ 3,000 ರೂಪಾಯಿ ಸಂಬಳ. ಹೌದಪ್ಪ, ಇಷ್ಟು ದಿವಸ ಆದ್ಮೇಲೆ ಭಗವಂತ ಈ ಕರುಣೆ ತೋರಿಸ್ತಾ. ಭಗವಂತನ ಕರುಣೆ ಅಲ್ಲಮ್ಮ, ನಿನ್ನ ಕರುಣೆ. ಪ್ರೈಮ್ ಮಿನಿಸ್ಟರ್, ದಿವಸ ಟಿವಿ ಅಂತ ಬಡ್ಕೋತಾ ಇದ್ಯಲ್ಲ, ನಾಳೆ ಒಂದ್ ಕಲರ್ ಟಿವಿ ತಂದು ಕೊಡ್ತೀನಿ. ಆಶಾದೇವಿ, ಆದಷ್ಟು ಬೇಗ ಒಂದ್ ಒಳ್ಳೆ ಗಂಡು ಹುಡುಕಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಬಿಡೋಣ. ನನಗೇನು ಇಲ್ವಾ? ಏನ್ ಬೇಕು ಹೇಳು, ಏನ್ ಬೇಕು ನಿನಗೆ? ಅದೆಲ್ಲ ಆಮೇಲೆ. ಸದ್ಯಕ್ಕೀಗ 5 ನಿಮಿಷ ನನ್ ಜೊತೆ ಬನ್ನಿ. ಅಷ್ಟೇನಾ? 5 ನಿಮಿಷ ಅಮ್ಮ? 5 minutes. ಸ್ವೀಟು ನನಗೂ ಸ್ವಲ್ಪ ಇಟ್ಟಿರೋ. ಏನು? ಡ್ಯಾಡಿ, ಡ್ಯಾಡಿ. ನೋಡಿದ್ಯಾ ಡ್ಯಾಡಿ, ಕೆಲ್ಸಕ್ಕೆ ಬಾರ್ದೇ ಇರೋನು, ಸಂಪಾದನೆ ಮಾಡೋ ಯೋಗ್ಯತೆನೆ ಇಲ್ದೇ ಇರೋನು ಅಂತ ಅವತ್ತು ಶ್ರೀಧರನ ಅವಮಾನ ಮಾಡಿದ್ರಿ. ಆದ್ರೆ ಇವತ್ತು ಅದೇ ಶ್ರೀಧರ 3,000 ರೂಪಾಯಿ ಸಂಬಳ ತಗೊಳ್ಳೋ ಸರದಾರ. ಮಿಸ್ಟರ್ JR, ಅಷ್ಟು ಕೀಳಾಗಿ ನೋಡ್ಬೇಡಿ. ನನ್ನ ಹತ್ರ ಇಷ್ಟು ದೊಡ್ಡ ಮನೆ ಇಲ್ದೇ ಇರ್ಬೋದು, ಮನೆ ತುಂಬಾ ಆಸ್ತಿ ಇಲ್ದೇ ಇರ್ಬೋದು, ಆದ್ರೆ ನಿಮ್ ಮಗಳನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ದೇವಾಲಯ ಕಟ್ಕೊಳ್ಳೋ ಶಕ್ತಿ ಖಂಡಿತ ಇದೆ. ಡ್ಯಾಡಿ, ಈ ಆಸ್ತಿ, ಅಂತಸ್ತು, ಐಶ್ವರ್ಯ ಹೇಗ್ ಶಾಶ್ವತ ಅಲ್ವೋ, ಅದೇ ರೀತಿ ಬಡತನ, ನಿರುದ್ಯೋಗ ಶಾಶ್ವತ ಅಲ್ಲ. ಅದಕ್ಕುದಾಹರಣೆ ಶ್ರೀಧರ್. ಬದುಕೋಕೆ ಹಣ ಮಾತ್ರ ಮುಖ್ಯ ಅಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಒಳ್ಳೆ ಮನಸ್ಸಿರ್ಬೇಕು ಡ್ಯಾಡಿ. ನನ್ನ ಮುಂದಿನ ಕೂಸ್ಗಳು ನೀವು ನನಗೆ ಪಾಠ ಹೇಳ್ಕೊಡೋದಕ್ಕೆ ಬರ್ತೀರಾ ಅಲ್ವೇ? ಇಷ್ಟೊಂದು ಚೆನ್ನಾಗಿ ಸಾಕು ಸಲಹಿದ ನಿನ್ನ ತಂದೆಯನ್ನೇ ಕಡೆಗಣಿಸಿ ಆಫ್ಟರ್ ಆಲ್ ಸಂಬಳಕ್ಕೆ ಕೈ ಚಾಚೋ ಆ ಕೂಲಿ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲೇ? ಇಲ್ಲ ಡ್ಯಾಡಿ, ಅಭಿಮಾನ ಅನುರಾಗಕ್ಕೆ ಈಡಾಗಿ ಮಾತಾಡ್ತಾ ಇದ್ದೀನಿ. ನಡಿಯ ಒಳಗೆ, ನಿನಗೆ ಹೇಳ್ತಿರೋದು. ನಡಿ ಒಳಗೆ. ಸಾರಿ ಡ್ಯಾಡಿ, ನನ್ನ ಭವಿಷ್ಯ ನಿರ್ಧಾರ ಮಾಡ್ಕೊಳ್ಳೋ ಅಧಿಕಾರ ನಾನ್ ಪಡ್ಕೊಂಡ್ಬಿಟ್ಟಿದ್ದೀನಿ. ತಲಹರಟೆ ಸಾಕಾಯ್ತು. ನಡಿ ಒಳಗೆ. ಮಿಸ್ಟರ್ JR, ನಾನ್ ನಿಮ್ ಮಗಳ ಕೈ ಹಿಡ್ಕೊಂಡಿರೋದು ಕಂಡವರು ಈ ತರ ಅವಳು ಎಳ್ಕೊಂಡು ಹೋಗಕ್ಕಲ್ಲ, ಅವಳು ರಕ್ಷಣೆ ಮಾಡಕ್ಕೆ. ಈಗ ನಿಮ್ ಕೈ ಹಿಡ್ಕೋತಾ ಇರೋದು ಅದನ್ನ ಮುರಿಯೋಕಲ್ಲ, ಎಚ್ಚರ ಕೊಡಕ್ಕೆ. ನಾನ್ ನಿಮ್ ಮಗಳನ್ನ ಪ್ರೀತಿಸ್ತಾ ಇದ್ದೀನಿ, ಅಡ್ಡ ಬರಬೇಡಿ ಅಂತ. ಏನಂದ್ರೆ ಗೊತ್ತಿರಲಿಲ್ಲ ನಿಮ್ಗೆ? ಐ ಲವ್ ಯರ್ ಡಾಟರ್. ನೋಡಿ, ನನ್ನ ಮನೆ ಒಳಗೆ. ಅದೇ ಮಾವನ್ ಮನೆ ಅಲ್ವಾ? ನಿಮ್ ಮಗಳು ನಿಮ್ ಮನೇಲಿ ಅಲ್ಲದೆ ಪಕ್ಕದ ಮನೆಗೆ ಹೋಗಿ ಲವ್ ಮಾಡ್ಲಿ. ಶ್ರೀಧರ್, ನಿನ್ನ ಕಿರ್ಚ್ಕೋಬೇಡಿ ಸರ್, ಕಿರ್ಚ್ಕೋಬೇಕಾದ್ ನೀವಲ್ಲ, ನಾನು. ನಾನ್ ಡ್ರೈವ್ ಮಾಡ್ತೀನಿ. ರೂಪಾ, ಕೀ ಎಲ್ಲಿ? ಕೀನಾ? ನನಗೇನ್ ಗೊತ್ತು. ಅಯ್ಯೋ ದಟ್ ನನ್ ಮಕ್ಕಳ. ಹೀರೋಯಿನ್ ಮತ್ತೆ ಹೀರೋ ಕಬ್ಬನ್ ಪಾರ್ಕ್ ಅಲ್ಲಿ ಸರ್ಸ ಆಡ್ತಿರುವಾಗ ಶಿವ ಪೂಜೆಯಲ್ಲಿ ಕರಡಿ ನುಗ್ದಂಗ್ ನುಗ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಹೋಗಿ ನಿಮ್ ವಾರಸ್ದಾರಿಗೆ ಹೇಳಿ ನನ್ನ ವಾರಸುದಾರ ಇನ್ನೂ ಗಟ್ಟಿ ಅಂತ. ಹಾಗೂ ಅಡ್ಡ ಬಂದ್ರೆ ಇದೇ ಕೊಚ್ಚೆ ನೀರು ಕುಡಿಬೇಕಾಗತ್ತೆ ಅಂತ ಹೇಳಿ ಹೋಗಿ. ರುದ್ರಪ್ಪ, ಪ್ರೋಗ್ರಾಮ್ ಫಿಕ್ಸ್ ಮಾಡಿದಾಗ ನಿನ್ ಗುಂಡಿಗಿಡ್ ಹಾಕಿದ್ಯೋ ಇಲ್ಲ ಸರಿಯಾಗಿದ್ಯೋ? ನಾಗಪ್ಪ, ಗುಗ್ಗು ತರ ಮಾತಾಡ್ಬೇಡ ಕಣೆಯ. 30 ವರ್ಷದಿಂದ ಕುಡಿತಾ ಇದ್ದೀನಿ. ನಾನು ಕುಡಿದ್ರು ಕರೆಕ್ಟ್ ಆಗಿರ್ತೀನಿ, ಕುಡಿದಲೇ ಇದ್ರು ಕರೆಕ್ಟ್ ಆಗಿರ್ತೀನಿ. ಅದನ್ನ ಅನುಭವಿಸಿ ನನಗೆ ಸಾಕಾಗಿ ಹೋಗಿದೆ. ಅವ್ರಿಗೇನು ಅಡ್ರೆಸ್ ಗಿಡ ಸರಿಯಾಗಿ ಕೊಡಿದ್ಯೋ ಅಷ್ಟೇ ಹೇಳು. ಮಿಸ್ಟರ್ ರುದ್ರಪ್ಪ, ಮಿಸ್ಟರ್ ನಾಗಪ್ಪ,
ರೇಡಿಯೋದಲ್ಲಿ ಟೈಮ್ ಮಿಸ್ ಆಗಬಹುದು, ದೂರದರ್ಶನದಲ್ಲಿ ಸಮಯ ಬದಲಾಗಬಹುದು, ಆದ್ರೆ ಒಂದು ಸಲ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಟೈಮ್ ಕೊಟ್ಟ ಅಂದ್ರೆ ಯಾವತ್ತು ತಪ್ಪಲ್ಲ ಈ ನರಸಿಂಹ. ಗುರು ಯಾವಾಗ ಬಂದೆ ಗುರು? ಕಾಫಿ ಟೀ ಏನಾದ್ರು? ತ್ರಿಬಲ್ ಎಕ್ಸ್ ತಗೋ ಗುರು, ಅದೇ ಸ್ಟ್ರಾಂಗ್. ಅಲ್ಲ ಮಟನ್ ಚಿಕನ್ ಏನಾದ್ರು? ಕುಡಿಯೋಕ್ಕೂ ತಿನ್ನಕ್ಕೂ ಬೇರೆ ಬೇರೆ ಜಾಗಗಳಿವೆ. ಚಟ್ ಅಂತ ಕೆಲಸ ಹೇಳಿ ಪಟ್ ಅಂತ ಮಾಡ್ಬಿಡ್ತೀನಿ. ಅದೇ ಗುರು, ಏನೂ ಇಲ್ಲ. ಏನು ಇಲ್ಲ ಅಂದ್ರೆ ನನ್ಗೆ ಯಾಕೆ ಕರ್ಸಿದ್ರಿ? ಡೋಂಟ್ ಯು ವೇಸ್ಟ್ ಮೈ ಟೈಮ್. ಗುರು 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 ಕೂತ್ಕೋ ಗುರು. ಈಗ ಗುರು, ನಾವು ನಿಂತ್ಕೊಳ್ಳೋ ಹಾಗೂ ಇಲ್ಲ, ಕೂತ್ಕೊಳ್ಳೋ ಹಾಗೂ ಇಲ್ಲ, ಹಾಗಾಗ್ಬಿಟ್ಟಿದೆ. ನನ್ನ ಮಗನೇ, ಪೀಠಿಗೆ ಎಲ್ಲ ಬೇಡ. ನೋಡು ಗುರು, ಅಧಿಕಾರದಲ್ಲಿದ್ದಾಗ ಏನೋ ಒಂದ್ ಸಣ್ಣ ಲುಚ್ಚ ಕೆಲಸ ಮಾಡ್ಬಿಟ್ಟಿರ್ತೀವಿ. ಈ ರುದ್ರಪ್ಪ, ರಂಗದಾಮಯ್ಯ, ನಾನು, ಜಯಾರು ಎಲ್ಲ ಒಟ್ಟಿಗೆ ರುಬ್ತಾ ಇದ್ವಿ. ಈ 3 ಹೊತ್ತು ಗುಂಡಾಕೋ ನನ್ನ ಮಗನ ಮಾತು ಕೇಳ್ಬಿಟ್ಟು ಗುರು ಬಲ್ಕ ಕೆಲಸ ಮಾಡ್ಬಿಟ್ವಿ. ಅದನ್ನೆಲ್ಲ ಇವ್ರು ಫೋಟೋ ತಕೊಂಡ್ಬಿಟ್ಟು ನೆಗೆಟಿವ್ ಬಡ್ಕೊಂಡು ನಾವು ಕೂತ್ಕೋಬೇಕಾಗಿದೆ ಚೇರ್ ಮೇಲೆ. ಆ ರಂಗದಾಮಯ್ಯನ ಕೂರ್ಸಿ ನಾವೇನಾದ್ರೂ ಸೊಲ್ಲೆತ್ತಿದ್ರೆ ಸಾಕು, ಆ ನೆಗೆಟಿವ್ ಇಟ್ಕೊಂಡು ನಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನಲ್ಲ ಗುರು ಆ ನನ್ನ ಮಗ. ಗುರು ಹೇಗಾದ್ರೂ ಮಾಡಿ ಆ ಡಾಕ್ಯುಮೆಂಟ್ಸ್ ನೆಗೆಟಿವ್ಸ್ ಎಲ್ಲ ತಂದು ಕೊಟ್ಬಿಟ್ರೆ ನಾವು ಬದುಕೋತೀವಿ. ಆ ಡಾಕ್ಯುಮೆಂಟ್ಸ್ ನೆಗೆಟಿವ್ಸ್ ಯಾರ ಹತ್ರ ಇದೆ? ಜನಾರ್ದನ್ ರಾವ್. ಜನಾರ್ದನ್ ರಾವ್. ಡನ್. ರೇಟು 5 ಲಕ್ಷ ರೂಪಾಯಿ. ಕಮ್ಮಿ ಮಾಡ್ಕೋ ಗುರು. ಚೌಕಾಶಿ ಮಾಡಿದ್ರೆ ಗುರು 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 ಗುರು. ಓಕೆ ಗುರು, 5 lakhs ಡನ್. ಓಕೆ. ಸ್ಪೆಷಲ್ ಆಫೀಸರ್ ನಸೀರ್ ಖಾನ್, IRS. ನಾನು ಮತ್ತು ನನ್ನ ಕಲೀಗ್ಸ್ ನಿಮ್ಮ ಮನೆ ರೈಡ್ ಮಾಡ್ಬೇಕಂತಿದ್ದೀವಿ. ಪ್ಲೀಸ್ ಕೈಂಡ್ಲಿ ಕೋಆಪರೇಟ್ ವಿತ್ ಅಸ್. ನಿಮ್ಮಂಥವ್ರು ಎಷ್ಟೋ ಜನ ರೈಡ್ ಮಾಡೋದಕ್ಕೆ ಬಂದು ಏನು ಸಿಗದೆ ನನಗೆ ಸಲ್ಯೂಟ್ ಹೊಡೆದು ಹೋಗಿದ್ದಾರೆ. ಅದು ಹಮ್ಕೋ ಮಾಲೂಮ್ ನೈ ಸಾಬ್. ಅದು ನಮ್ದಕ್ಕೂ ಆರ್ಡರ್ಸ್ ಬಂದಿದೆ, ನೀವೇ ನೋಡಿ. ಓ ಫೈನ್, ಯು ಡೂ ಯುವರ್ ಜಾಬ್, ಯು ಹ್ಯಾವ್ ದ ಕೀಸ್. ಥ್ಯಾಂಕ್ ಯು. ಎಲ್ಲ ಎಕ್ಸಿಟ್ಸ್ ಸರಿಯಾಗಿ ಕವರ್ ಮಾಡಿ. ಕಮ್. ರಾವ್ ಸಾಬ್, ನಿಮ್ದಕ್ಕೂ ಮನೇಲಿ ಏನೂ ಸಿಗ್ಲಿಲ್ಲ. ಯು ಆರ್ ವೆರಿ ಕ್ಲೀನ್. ಥ್ಯಾಂಕ್ ಯು ಫಾರ್ ದ ಕೋಆಪರೇಷನ್. ಇಟ್ಸ್ ಆಲ್ ರೈಟ್. ಸಂಬಳಕ್ಕೆ ತಕ್ಕ ಕೆಲಸ ಮಾಡೋದು ನಿಮ್ ಡ್ಯೂಟಿ. ಲಿವ್ ಇಟ್. ಅದಾವದೆ ಸಾಬ್, ನಾವು ಬರ್ತೀವಿ. ಕಮಾನ್. ಗುರು ಗುರು ಬಂದ, ನೆಗೆಟಿವ್ ತಂದ. ಡೆವಲಪಿಂಗ್ ಚಾರ್ಜಸ್. ಅದಲ್ಲ ಇದು ಎಷ್ಟಿದೆ? 5 lakhs. ಮೇಲ್ಕೋಟೆ ಬಂದೆ. ಟೇಕ್ ಇಟ್. ಅಲ್ಲ ಗುರು, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಆ ನೆಗೆಟಿವ್ಸ್ ಡಾಕ್ಯುಮೆಂಟ್ಸ್ ನಮ್ಮ ಹತ್ರನೇ ಇದ್ದಿದ್ರೆ ಅವ್ರು ನಿನ್ನೂ 1-2 ದಿನ ಆಟ ಆಡ್ಸ್ಬೋದಾಯ್ತಾ? ಕಂಬಕ್ ಹೊಡೆದ ತಕ್ಷಣ ಆಚೆ ಬರೋ ನರಸಿಂಹ ಅಲ್ವಾ ಇವನು ಕಂಬಕ್ ಹೊಡೆದ್ರೆ ಭೂಮಿಯಿಂದ ಬರ್ತಾನೆ, ಭೂಮಿಗೆ ಹೊಡೆದ್ರೆ ಆಕಾಶದಿಂದ ಬರ್ತಾನೆ. ನನ್ನ ಸ್ಟೈಲೇ ಬೇರೆ ಅಮ್ಮ. ಅವ್ರಿಗೆ ಕೊಟ್ಟರೆ ಡಾಕ್ಯುಮೆಂಟ್ಸ್ ಎಲ್ಲ ಫೋರ್ಸ್ ಮಾಡಿರೋದು. ಒರಿಜಿನಲ್ ನೆಗೆಟಿವ್ಸ್ ಇಲ್ಲೇ ಇದೆ ನೋಡು. ಗುರು, ನೀನೆಲ್ಲೋ ಹೋಗ್ಬಿಟ್ಟೆ. ಎಲ್ಲೂ ಹೋಗಿಲ್ಲ, ನಿನ್ ಪಕ್ಕದಲ್ಲೇ ಕುತ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಪ್ರೋಗ್ರಾಮು ಆ ಕಂತ್ರಿ ನಾಯಿಗಳಿಗೆ ಸ್ವಲ್ಪ ತವರವರಲ್ಲಿ ಜಗಳ ಆಡ್ಕೊಳಕ್ ಅವಕಾಶ ಕೊಡೋಣ. ಹಲೋ ಮಿಸ್ಟರ್ ಜಾ, ಇಷ್ಟು ದಿವಸ ನೆಗೆಟಿವ್ ಇಟ್ಕೊಂಡು ನಮ್ಮನ್ನ ಮಣ್ಣಿಗೆ ಮಣ್ಣು ತಿನ್ನಿಸ್ಬಿಟ್ಟಲ್ಲಯ್ಯ. ಅದು ಮಿಣಮಿಣೋ ಅಂತ ಸೇಫ್ಟಿ ಆಗಿ ಬಂದು ನಮ್ ಕೈಲಿ ಸೇರ್ ಆಗೋಯ್ತು. ಅವತ್ತು ಆ ಕಾಲದಲ್ಲಿ ಆ ನರಸಿಂಹ ಹಿರಣ್ಯಕಶಿಪು ಕರುಳು ಕಿತ್ತು ಕೊರಳಿಗೆ ಹಾಕೊಂಡು ಮೆರೆದ. ಆದ್ರೆ ಇವತ್ತು
ಈ ನರಸಿಂಹ ನಿನ್ನ ನರನಾಡಿಗಳನ್ನೆಲ್ಲ ತುಂಡು ತುಂಡಾಗಿ ಕತ್ತರಿಸಿ ನಾಯಿಗೆ ನರಿಗೆ ಸಿಗಹಾಗೆ ಮಾಡಾಕು ಅಂತ ಹಾಕು ಅಂತ ತಗೊಂಬಂದ್ ನಮ್ಮ ಹತ್ರ ಕೊಟ್ಟಿದ್ದಾನೆ. ಹಾಗೆ ಅದ್ರ ಜೊತೆಗೆ ಅದೇ ಕಡೆಯ ಆ ನಿನ್ ಬಂಡವಾಳ ಆ ರಂಗನ್ ಡಾಕ್ಯುಮೆಂಟ್ಸು ಅದನ್ನು ತಗೊಂಬಂದ್ ಸೇಫ್ಟಿಯಾಗಿ ನಮ್ಮ ಹತ್ರ ಕೊಟ್ಟಿದ್ದಾನೆ. ಶ್ರೀರಮತ್ರಮಾರಮಣ ಗೋವಿಂದ ಗೋವಿಂದ. ಅಷ್ಟರೊಳಗೆ ಸರ್ಕಾರ ನಮ್ಮ ಜಡ್ದು ಜೈಲಿಗೆ ಹಾಕಿ ಜಲ್ಲಿ ಚಚ್ಚ ಕಳಿಸ್ತಾರೆ. ಈಗೇನ್ ಮಾಡ್ಬೇಕು ಅಂತ ನಾನು ಆಡೋದೇನು? ಪುಟ್ಟಾಳ ಕೆಲಸ ಮಾಡ್ಕೊಂಡಿದ್ದೀವಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅನ್ನೋ ಹಾಗೆ ಮಾನ ಮರ್ಯಾದೆ ಬಿಟ್ಟು ಆ ರುದ್ರಪ್ಪ ನಾಗಪ್ಪನ ಕೈ ಕಾಲು ಹಿಡಿಬೇಕು. ಬರಬೇಕು ನಾಡಿನ ಮಹಾನ್ ಕೈಗಾರಿಕೋದ್ಯಮಿ ಮಿಸ್ಟರ್ ಜನಾರ್ದನ ರಾವ್ರವರು ಬನ್ನಿ. ಓ ಏನು ಆನರಬಲ್ ಮಿನಿಸ್ಟರ್ ರಂಗರಾಮಯ್ಯನವರು. ನಾಗಪ್ಪ ಏನಪ್ಪಾ ಇವ್ರ್ಯಾಕಪ್ಪ ನಮ್ಮ ಹತ್ರಕ್ ಬಂದ್ರು? ಮತ್ತೆ ಹಳೆ ಸ್ನೇಹನ ಬೆಳೆಸೋದಿಕ್ಕಿರ್ಬೇಕು. ಓಹೋ ನಾವೆಲ್ಲ ಒಂದೇ ತಾನೆ. ಹುಷಾರಪ್ಪ, ಕೊಳಕ್ ಮಂಡ್ಲ ಕಾಲು ಕೊಳ್ತೋದಾತು. ನೋಡಿ, ಹಳೇದನ್ನೆಲ್ಲ ಮರ್ತು ಬಿಡಿ. ಅದನ್ನೆಲ್ಲ ನೆನೆಸ್ಕೊಂಡು ದ್ವೇಷ ಸಾಧಿಸೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ರಾಜಕೀಯದಲ್ಲಿ ಹೀಗಾಗೋದು ಸ್ವಾಭಾವಿಕ. ಇವತ್ತು ನೀವು ಬೇರೆ ಪಕ್ಷ ಇರಬಹುದು, ನಾವ್ ಇನ್ನೊಂದು ಪಕ್ಷ ಇರಬಹುದು. ನಾಳೆ ಬರೋ ಚುನಾವಣೆಯಲ್ಲಿ ಒಂದು ವೇಳೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದು ಸರ್ಕಾರ ರಚಿಸಿ ನೀವೆಲ್ಲ ಪಕ್ಷಾಂತರ ಮಾಡಿ ನೀವು ಒಂದಾಗಬಹುದಲ್ವೇ? ನಾಗಪ್ಪ, ಏನು ಗುಳ್ಳಿನರಿ ಮಾತ್ ನಂಬೇಡ. ಇವನ್ ಮಾತ್ ನಂಬಿದ್ರೆ ಇದು ನಾಟಕದ ದ್ವಿತೀಯ ಅಂಕ. ನಾಗಪ್ಪ, ಆ ನೆಗೆಟಿವ್ಸ್ ಬೇಕಾದ್ರೆ ನೀನೇ ಇಟ್ಕೋ. ಆದ್ರೆ ಆ ಡಾಕ್ಯುಮೆಂಟ್ಸ್ ಮಾತ್ರ ನನಗೆ ಕೊಟ್ಬಿಡಪ್ಪ ಪಾಪ. ಆ ಡಾಕ್ಯುಮೆಂಟ್ಸ್ ನಾವು ನಿಮಗೆ ಕೊಟ್ರೆ ಅದರಿಂದ ನಮಗೇನ್ ಲಾಭ? ನಾವು ಸರ್ಕಾರ ರಚಿಸಿದಾಗ ನಿಮಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಪದವಿ ಕೊಡ್ತೀವಿ. ಮಂತ್ರಿ ಪದವಿನ? ಇವ ನಾಗಪ್ಪ ಕೊಟ್ಬಿಡಯ. ಮುಚ್ಚಯ್ಯ ಬಾಯ, ಒಂದ್ಸಾರಿ ಅನ್ಭವಿಸಿ ಸಾಲದು. ಕೊಟ್ಬಿಡಯ. ನಾಗಪ್ಪ, ನೀನು ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮಗೆ ಮಂತ್ರಿ ಪದವಿ ಕೊಡ್ತೀವಿ. ಜನ ನಾವು ಸ್ನೇಹಿತರು ಜನ. ತಗೋ ಜನ. ಇವು ಒರಿಜಿನಲ್ಸ್ ಅಲ್ಲ. ನಿಮಗೆ ಡಾಕ್ಯುಮೆಂಟ್ಸ್ ತಂದು ಕೊಟ್ನಲ್ಲ, ಅವನು ನಿಮ್ ತಲೆ ಟೋಪಿ ಹಾಕಿದಾನೆ. ನಡಿ ಹೋಗೋಣ. ಈಗ ತಾನೇ ಮಂತ್ರಿ ಪದವಿ ಕೊಡ್ತೀವಿ ಅಂತ ನಾಗಪ್ಪನ ತಲೆ ಮೇಲೆ ಕೈ ಪ್ರಮಾಣ ಮಾಡಿದ್ರಲ್ಲ. ನಿಮ್ಮ ಯೋಗ್ಯತೆಗೆ ಮಂತ್ರಿ ಪದವಿ ಬೇರೆ ಕೇಡು. ಈ ರಾಜಕೀಯ ಚದುರಂಗದ ಆಟದಲ್ಲಿ ತಾವೇ ಬುದ್ಧಿವಂತರು ಅಂತ ನೀವೊಂದು ಗಾಳ ಹಾಕಿದ್ರಿ, ಅದು ಮತ್ತೆ ತಮಗೆ ಹಿಂದಕ್ಕೆ ತಿರುಗಿ ಕೊತ್ತು. ಇನ್ನಿವ್ರ ಹತ್ರ ಏನ್ ಕೆಲಸ? ನಡಿ ಹೋಗೋಣ. ಲೇ ರಂಗ, ಜನ ರಂಗ, ಇದೇ ಡೂಪ್ಲಿಕೇಟ್ ಆದ್ಮೇಲೆ ನಮ್ ನೆಗೆಟಿವ್ ಗತಿ.